ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಉತ್ಪಾದನೆ ಮತ್ತು ವೆಚ್ಚಗಳು ಎನ್ನುವಂಥ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ನಿಮಗೆ ಉತ್ಪಾದನಾ ಬಿಂಬಕ ಅಂದ್ರೇನು, ಅಲ್ಪಾವಧಿ ಪರಿಕಲ್ಪನೆ, ದೀರ್ಘಾವಧಿ ಪರಿಕಲ್ಪನೆ, ಸಮ ಉತ್ಪನ್ನ ರೇಖೆ ಅಂದ್ರೇನು, ಜೊತೆಗೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ, ಜೊತೆಗೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ವೆಚ್ಚದ ರೇಖೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಜೊತೆಗೆ ಅಲ್ಪಾವಧಿ ವೆಚ್ಚಗಳು, ಮುಖ್ಯವಾಗಿ ಅಲ್ಪಾವಧಿ ವೆಚ್ಚಗಳ ಬಗ್ಗೆ ಕಳೆದ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೀವಿ. ಅಲ್ಪಾವಧಿ ವೆಚ್ಚಗಳು ಯಾವ್ಯಾವ ಬರ್ತವೆ ಅಂತಂದರೆ, ಒಟ್ಟು ಸ್ಥಿರ ವೆಚ್ಚ ಬರುತ್ತೆ, ಒಟ್ಟು ಬದಲಾಗುವ ವೆಚ್ಚ ಬರುತ್ತೆ, ಒಟ್ಟು ವೆಚ್ಚ ಬರುತ್ತೆ, ಸರಾಸರಿ ಸ್ಥಿರ ವೆಚ್ಚ ಬರುತ್ತೆ, ಸರಾಸರಿ ಬದಲಾಗುವ ವೆಚ್ಚ ಬರುತ್ತೆ, ಜೊತೆಗೆ ಅಲ್ಪಾವಧಿ ಸರಾಸರಿ ವೆಚ್ಚ ಬರುತ್ತೆ, ನಂತರದಲ್ಲಿ ಅಲ್ಪಾವಧಿ ಸೀಮಾಂತ ವೆಚ್ಚ ಬರುತ್ತೆ. ಅವೆಲ್ಲವುಗಳ ಬಗ್ಗೆ ಕಳೆದ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹಾಗಾದರೆ ಇಲ್ಲಿ ಉತ್ಪಾದನಾ ಬಿಂಬಕ ಅಂತಂದರೆ ಆಧಾರಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ವಿವರಿಸುವುದೇ ಉತ್ಪಾದನಾ ಬಿಂಬಕ ಅಂತ ಹೇಳ್ತೀವಿ. ಆ ಸೂತ್ರ ಏನಿರುತ್ತೆ, Q=F/LK ಅನ್ನುತ್ತೆ. ಜೊತೆಗೆ ನಾವು ಅಲ್ಪಾವಧಿ ಪರಿಕಲ್ಪನೆ, ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಯಾವುದೇ ಉತ್ಪಾದನಾಂಗಗಳನ್ನು ಬದಲಾಯಿಸುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸುತ್ತದೆ. ಇನ್ನು ಒಟ್ಟು ಉತ್ಪನ್ನ ಅಂತಂದರೆ ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತವನ್ನೇ ಒಟ್ಟು ಉತ್ಪನ್ನ ಅಂತ ಕರಿತೀವಿ. TP=σ-MP ಅಂತ ಕರಿತೀವಿ. ಇನ್ನು ಸರಾಸರಿ ಉತ್ಪನ್ನ ಅಂತಂದರೆ ಬದಲಾಗುವ ಆಧಾರದ ಪ್ರತಿ ಘಟಕದ ಉತ್ಪನ್ನವನ್ನೇ ನಾವು ಸರಾಸರಿ ಉತ್ಪನ್ನ. ಸರಾಸರಿ ಉತ್ಪನ್ನ ಸೂತ್ರ AP/L ಸೂತ್ರವನ್ನು ಬಳಸ್ತೀವಿ. ಜೊತೆಗೆ ಸೀಮಾಂತ ಉತ್ಪನ್ನ ಅಂತ ಕರಿತೀವಿ, MP ಅಂತ ಕರಿತೀವಿ. MP ಅಂತಂದರೆ ಒಂದು ಘಟಕದ ಬದಲಾವಣೆಯಿಂದಾಗಿ ಒಟ್ಟು ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನೇ ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಸೀಮಾಂತ ಉತ್ಪನ್ನ ಸೂತ್ರ MP/L=TP/L ಸೂತ್ರವನ್ನು ಬಳಸ್ತೀವಿ. ಜೊತೆಗೆ ಸಮ ಉತ್ಪನ್ನ ರೇಖೆಯ ಬಗ್ಗೆ ಅಂದರೆ ಒಂದೇ ಗರಿಷ್ಠ ಮಟ್ಟದ ಉತ್ಪನ್ನವನ್ನು ನೀಡುವ ಎರಡು ಆಧಾರಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನೇ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ನಂತರದಲ್ಲಿ ಅಲ್ಪಾವಧಿ ವೆಚ್ಚಗಳು. ಅಲ್ಪಾವಧಿ ವೆಚ್ಚಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ನಿಮಗೆ ಫಸ್ಟ್ ಒನ್ TFC ಬರುತ್ತೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚ. ಏನು ಹಾಗಾದ್ರೆ ಒಟ್ಟು ಸ್ಥಿರ ವೆಚ್ಚ ಅಂತಂದ್ರೆ ಸ್ಥಿರ ಆಧಾರಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವ ವೆಚ್ಚವನ್ನೇ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ ನಾವು. ಅಂದ್ರೆ TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ನಂತರ TVC ಅಂತ ಬರುತ್ತೆ, ಟೋಟಲ್ ವೇರಿಯಬಲ್ ಕಾಸ್ಟ್. ಇಲ್ಲಿ TVC ಅಂತಂದ್ರೆ ಏನು ಹೇಳ್ತೀರಾ ಹಾಗಾದ್ರೆ, ಒಟ್ಟು ಬದಲಾಗುವ ವೆಚ್ಚದ ಅರ್ಥ ಬರೆಯಿರಿ ಅಂತ ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಬರುತ್ತೆ. ಅಂದರೆ ಬದಲಾಗುವ ಆಧಾರಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವ ವೆಚ್ಚವನ್ನೇ ಒಟ್ಟು ಬದಲಾಗುವ ವೆಚ್ಚ ಅಂತ TVC ಅಂತ ಕರಿತೀವಿ ನಾವು. TVCಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC ಮೈನಸ್ TFC ಮಾಡಬೇಕು. TVCಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC ಮೈನಸ್ TVCಯನ್ನು ಏನು ಮಾಡಬೇಕು ಅಂತಂದರೆ, ನಾವು TCಯಲ್ಲಿ TVCಯನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ TCಯಲ್ಲಿ TFCಯನ್ನು ಕಳಿಬೇಕು. TCಯಲ್ಲಿ TFCಯನ್ನು ಕಳೆದ್ರೆ ನಮ್ಗೆ ಏನು ಸಿಗುತ್ತೆ ಅಂದರೆ TVC ಸಿಗುತ್ತೆ. ನಂತರ TC ಅಂತಂದ್ರೆ ಒಟ್ಟು ವೆಚ್ಚ ಅಂತ. TCಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TFC ಪ್ಲಸ್ TVC, TFC ಪ್ಲಸ್ TVC. ನಾವು TFCಯನ್ನು ಮತ್ತು TVCಯನ್ನು ಕೂಡಿಸಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ TC ಸಿಗುತ್ತೆ. ಹಾಗಾದ್ರೆ TC ಅಂದ್ರೆ ಒಟ್ಟು ವೆಚ್ಚ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಸಂಕಲಿತ ಮೊತ್ತವನ್ನೇ ನಾವು ಒಟ್ಟು ವೆಚ್ಚ ಅಂತ ಕರಿತೀವಿ. ಒಟ್ಟು ವೆಚ್ಚ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಸಂಕಲಿತ ಮೊತ್ತವನ್ನೇ ನಾವು ಒಟ್ಟು ವೆಚ್ಚ. ಒಟ್ಟು ವೆಚ್ಚವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC=TFC ಪ್ಲಸ್ TVC ಅಂತ. ನಂತರದಲ್ಲಿ ಬರುವಂಥದ್ದು ನಿಮಗೆ AFC ಅಂತ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ ಉತ್ಪಾದಿಸಿದ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು, ಉತ್ಪಾದಿಸಿದ ಸರಕಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನೇ ನಾವು AFC ಅಂತ ಕರಿತೀವಿ. ಅಂದ್ರೆ ಸರಾಸರಿ ಸ್ಥಿರ ವೆಚ್ಚ ಅಂತ. AFC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಸೂತ್ರ ಬಳಸ್ತೀರಾ, AFC/TFC/Q ಸೂತ್ರವನ್ನು ಬಳಸಬೇಕು. AFC/TFC/Q ಸೂತ್ರವನ್ನು ಬಳಸಬೇಕು. ಇದಕ್ಕಿದು AFC ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಇನ್ನು ABC ಅಂತಂದ್ರೆ, ABC ಅಂದ್ರೆ ಉತ್ಪಾದಿಸಿದ ಪ್ರತಿ ಘಟಕದ
ಬದಲಾಗುವ ವೆಚ್ಚವನ್ನೇ ಸರಾಸರಿ ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ. ಉತ್ಪಾದಿಸಿದ ಸರಕಿನ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನೇ ನಾವು ಸರಾಸರಿ ಬದಲಾಗುವ ವೆಚ್ಚ ಅಂತ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ABC ಅನ್ನು ಫೈಂಡ್ ಮಾಡಬೇಕಾದ್ರೆ ಯಾವ ಸೂತ್ರ ಬಳಸ್ತಾರೆ ಅಂತಂದ್ರೆ ABC TVC ಡಿವೈಡೆಡ್ ಬೈ Q ಸೂತ್ರವನ್ನು ಬಳಸಬೇಕು. ABC TVC ಡಿವೈಡೆಡ್ ಬೈ Q ಸೂತ್ರವನ್ನು ಬಳಸಬೇಕು. ಯಾವುದಕ್ಕೆ? ABC ಗೆ. ಇನ್ನು SAC ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತಂದ್ರೆ ಉದ್ಯಮ ಘಟಕದ ಪ್ರತಿ ಘಟಕದ ವೆಚ್ಚವನ್ನೇ ಅಲ್ಪಾವಧಿ ಸರಾಸರಿ ವೆಚ್ಚ. ಅಲ್ಪಾವಧಿ ಸರಾಸರಿ ವೆಚ್ಚವನ್ನು ಫೈಂಡ್ ಮಾಡಬೇಕಾದ್ರೆ SAC TC ಡಿವೈಡೆಡ್ ಬೈ Q, SAC TC ಡಿವೈಡೆಡ್ ಬೈ Q ಸೂತ್ರವನ್ನು ಬಳಸಬೇಕು. ಇನ್ನು SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ, ಅಲ್ಪಾವಧಿ ಸೀಮಾಂತ ವೆಚ್ಚ. ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತಂದ್ರೆ ಒಂದು ಘಟಕದ ಉತ್ಪನ್ನದ ಬದಲಾವಣೆಯಿಂದಾಗಿ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯನ್ನೇ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ ಕರಿತೀವಿ, ಅಥವಾ SMC ಅಂತ ಕರಿತೀವಿ, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಹಾಗಾದ್ರೆ SMC ಅನ್ನ ಕಂಡುಹಿಡಬೇಕಾದ್ರೆ SMC ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q ಸೂತ್ರವನ್ನು ಬಳಸಬೇಕು. SMC ಅನ್ನು ಫೈಂಡ್ ಮಾಡಲಿಕ್ಕೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q ಸೂತ್ರವನ್ನು ಬಳಸಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಎಕ್ಸಾಮ್ ಅಲ್ಲಿ ಇಷ್ಟು ಒಂದು ನಿಮ್ಗೆ ಒಂದು ಚಾರ್ಟ್ ಕೊಟ್ಟಿರ್ತಾನೆ. ಏನಂತಂದ್ರೆ ಈ ಕೆಳಗಿನ ಕೋಷ್ಟಕದಲ್ಲಿ TFC ಮತ್ತು TVC ಮತ್ತೆ ಪ್ರಮಾಣಗಳನ್ನು ನೀಡಲಾಗಿದೆ. ಅದರಲ್ಲಿ TC, AFC, ABC, SAC, SMC ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಂಡುಹಿಡಿಯೋಣ. ಇಲ್ಲಿ ಅವನು ಏನ್ ಮಾಡಿದ್ರೆ ಫಸ್ಟ್ TFC ಕೊಟ್ಬಿಡಿದಾನೆ. TFC ಅಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಯಾವ ವೆಚ್ಚ ಬದಲಾಗುವುದಿಲ್ಲೋ ಅಂತ ವೆಚ್ಚವನ್ನೇ ನಾವು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಈ ವೆಚ್ಚ ಏನಾಗುವುದಿಲ್ಲ, ಯಾವಾಗಲೂ ಚೇಂಜ್ ಆಗುವುದಿಲ್ಲ. ಅಂತದ್ದು ಉದಾಹರಣೆ ಯಾವುದು ಅಂತಂದ್ರೆ ಕಾಯಂ ನೌಕರರ ವೇತನ. ಕಾಯಂ ನೌಕರರ ವೇತನ ಯಾವುದು ಏನಾಗುವುದಿಲ್ಲ, ಅದು ಚೇಂಜ್ ಆಗುವುದಿಲ್ಲ. ಜೊತೆಗೆ ಕಾರ್ಖಾನೆಯ ಬಾಡಿಗೆ 2 ವರ್ಷ 3 ವರ್ಷ ಏನಿರುತ್ತೆ ಅಂದ್ರೆ ಒಂದೇ ರೀತಿ ಇರುತ್ತೆ, ಅದು ಏನು ಬದಲಾವಣೆ ಆಗುವುದಿಲ್ಲ. ಇನ್ನು ವಿಮಾ ಕಂತು, LIC ಕಂತುಗಳು ಅವೆಲ್ಲ ಏನಿರುತ್ತೆ, ಸೇಮ್ ಇರುತ್ತೆ. ಇಲ್ಲ ಕಾರ್ಖಾನೆಯ ಪರವಾನಗಿ ಕೂಡ ಏನಾಗುವುದಿಲ್ಲ, ಅದು ಪದೇ ಚೇಂಜ್ ಆಗುವುದಿಲ್ಲ, ಒಂದೇ ಇರುತ್ತೆ. ಅಂತ ವೆಚ್ಚಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಬದಲಾಗದೇ ಇರುವ ವೆಚ್ಚವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ, ಅಥವಾ ಸ್ಥಿರ ಆದಾಯಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವ ವೆಚ್ಚವನ್ನೇ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಇಲ್ಲ ಒಟ್ಟು ಸ್ಥಿರ ವೆಚ್ಚ ಕೊಟ್ಟಿದ್ದಾನೆ, ನಂತರ TVC ಕೊಟ್ಟಿದ್ದಾನೆ. TVC ಅಂದ್ರೆ ಬದಲಾಗುವ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಟೋಟಲ್ ವೇರಿಯಬಲ್ ಕಾಸ್ಟ್ 20, 30, 40, 60, 90. TFC ಏನ್ ಮಾಡಿದಾನೆ, 50 ಇದೆ. ಇಲ್ಲಿ ಕ್ವಾಂಟಿಟಿ ಕೊಟ್ಟಿದ್ದಾನೆ, ಪ್ರಮಾಣ, ಉತ್ಪನ್ನದ ಘಟಕಗಳು 1, 2, 3, 4, 5. ಉತ್ಪನ್ನದ ಘಟಕ ಎಷ್ಟೇ ಇರಲಿ TFC ಮಾತ್ರ ಏನಿರುತ್ತೆ, ಫಿಕ್ಸ್ ಇರುತ್ತೆ, ಚೇಂಜ್ ಆಗಲ್ಲ. ಉತ್ಪನ್ನ 0 ಇದ್ರೂ ಕೂಡ TFC ಇರುತ್ತೆ, ಉತ್ಪನ್ನ 0 ಇದ್ರೂ ಕೂಡ TFC ಇರುತ್ತೆ, ಆದ್ರೆ TVC ಇರೋದಿಲ್ಲ. ಆದ್ರೆ TC ಇರುತ್ತೆ, AFC ಇರಲ್ಲ, ABC ಇರಲ್ಲ, SAC ಇರಲ್ಲ, SMC ಇರೋದಿಲ್ಲ. ಉತ್ಪನ್ನ 0 ಇದ್ದಾಗ, ಉತ್ಪನ್ನ 0 ಇದ್ದಾಗ. ಇಲ್ಲಿ ಉತ್ಪನ್ನ 1, 2, 3, 4, 5 ಇದೆ. TFC ಕೊಟ್ಟಿದ್ದಾನೆ, TVC ಕೊಟ್ಟಿದ್ದಾನೆ. ಹಾಗೆ TC ಫೈಂಡ್ ಔಟ್ ಮಾಡಬೇಕು. TC ಫೈಂಡ್ ಔಟ್ ಮಾಡಬೇಕೇನೆ ಸೂತ್ರ TC TFC plus TVC. TC TFC plus TVC. ಇವೆರಡನ್ನ ಕೂಡಿಸಿ ನಮಗೆ ಏನು ಸಿಗುತ್ತೆ, TC ಸಿಗುತ್ತೆ. ಹಾಗಾದ್ರೆ ಕೂಡಿಸಿ 50, 20 ಎಷ್ಟು, 70. 50, 30, 80. 50, 40, 90. ನಂತರ 50, 60, 110. ನಂತರ 50, 90, 140. ಇದೇನಂದ್ರೆ TC ಅನ್ನು ಫೈಂಡ್ ಔಟ್ ಮಾಡೋದು. TC ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಸಂಕಲಿತ ಮೊತ್ತವನ್ನೇ ನಾವು TC ಅಂತ ಕರಿತೀವಿ, ಒಟ್ಟು ವೆಚ್ಚ ಅಂತ ಕರಿತೀವಿ. ಇನ್ನು AFC ಅನ್ನು ಫೈಂಡ್ ಔಟ್ ಮಾಡಬೇಕು. AFC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TFC ಡಿವೈಡೆಡ್ ಬೈ Q. AFC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TFC ಡಿವೈಡೆಡ್ ಬೈ Q ಸೂತ್ರವನ್ನು ಬಳಸಬೇಕು. ಇಲ್ಲಿ ನೋಡಿ TFC, ಇದರಿಂದ ಇದಕ್ಕೆ ಭಾಗಿಸಬೇಕು. ಇದರಿಂದ ಇದಕ್ಕೆ ಭಾಗಿಸಿದ್ರೆ ನಮಗೆ ಏನು ಸಿಗುತ್ತೆ, AX ಸಿಗುತ್ತೆ. ಅದನ್ನ ಭಾಗಿಸ್ರಿ. 50 ಡಿವೈಡೆಡ್ ಬೈ 1, 50. ಹೌದಾ? ನಂತರ 50 ಡಿವೈಡೆಡ್ ಬೈ 2, 25. ನಂತರ 50 ಡಿವೈಡೆಡ್ ಬೈ 3, 50 ಡಿವೈಡೆಡ್ ಬೈ 3. ಭಾಗಿಸಿದ್ರೆ ಎಷ್ಟು ಬರುತ್ತೆ, 3 1 3, 3 6 18. ಎಷ್ಟು ಬಿಡ್ತು, 2 ಬಿಡ್ತು, 3 6 18, 3 6 18, 16.66. ಹೌದಾ? ನಂತರ 50 ಡಿವೈಡೆಡ್ ಬೈ 4, 50 ಡಿವೈಡೆಡ್ ಬೈ 4, 4 1 4, ಎಷ್ಟು 1 ಬಿಡಿತು, 2 4 8 4 5 10, ಎಷ್ಟಾಯ್ತು, 12.5. ನಂತರದಲ್ಲಿ 50 ಡಿವೈಡೆಡ್ ಬೈ 5, 10. ಇದು ಏನಂತಂದ್ರೆ AFC. AFC ಅನ್ನು ಕಂಡುಹಿಡಿಯಬೇಕಾದ್ರೆ TFC ಡಿವೈಡೆಡ್ ಬೈ Q ಫೈಂಡ್ ಔಟ್ ಮಾಡಬೇಕು. ಇನ್ನು ABC ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚ. ಸರಾಸರಿ ಬದಲಾಗುವ ವೆಚ್ಚ ಅಂತಂದ್ರೆ
ಉತ್ಪಾದಿಸಲ್ಪಟ್ಟ ಸರಕಿನ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನೇ ಸರಾಸರಿ ಬದಲಾಗುವ ವೆಚ್ಚ. ಸರಾಸರಿ ಬದಲಾಗುವ ವೆಚ್ಚವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ABC = TVC / Q. ABC = TVC / Q. ABC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ Q ಇಂದ TVC ಅನ್ನು ಏನು ಮಾಡಬೇಕು, ಭಾಗಿಸಬೇಕು. Q ಇಂದ TVC ಅನ್ನು ಭಾಗಿಸಿ, ಇದರಿಂದ ಇದಕ್ಕೆ ಭಾಗಿಸಿ. 20 / 1 20 ಹೌದಾ. ನಂತರ 30 / 2 15. ನಂತರ 40 / 3 40 / 3 3 ಒಂದೇ 3 3 ಮೂರಲೆ 9 3 9 13.33. ನಂತರದಲ್ಲಿ 60 / 4 60 / 4 4 ಒಂದೇ 4 4 5 20 15. ನಂತರದಲ್ಲಿ 90 / 5 90 / 5 5 ಒಂದೇ 5 5 8 40 18. ಹೌದಾ. ಇವಾಗ ಏನು ಸಿಕ್ತು ನಮಗೆ, ABC ಸಿಕ್ತು. ABC ಸಿಕ್ತು ನೋಡ್ರಿ. ಏನೇನು ಕಂಡುಹಿಡಿದ್ರೆ, TC ಕಂಡುಹಿಡಿದ್ರೆ, AFC ಕಂಡುಹಿಡಿದ್ರೆ, ABC ಕಂಡುಹಿಡಿದ್ರೆ, SAC ಅಂದ್ರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ SAC ಅಂತ ಕರಿತೀವಿ. SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC / Q. SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC / Q. TC ಇದೆ ನೋಡಿ, ಹೌದಾ. ಇದರಿಂದ ಇದಕ್ಕೆ ಭಾಗಿಸಬೇಕು. ಕ್ವಾಂಟಿಟಿಯಿಂದ ಉತ್ಪನ್ನದ ಘಟಕದಿಂದ TC ಅನ್ನು ಏನು ಮಾಡಬೇಕು, ಭಾಗಿಸಬೇಕು. ಹಾಗಾದ್ರೆ 70 / 1 70. ನಂತರ 80 / 2 40. ನಂತರ 90 / 3 3 ಮೂರಲೆ 9 30. ನಂತರ 110 / 4 110 / 4 4 ಒಂದೇ 4 4 ಎರಡಲೆ 8 4 ಎರಡಲೆ 8 ಎಷ್ಟು ಉಳಿತು, 3 ಆಯಿತು. 4 ಎರಡಲೆ 28 ಎಷ್ಟು ಉಳಿತು, 4 ಒಂದೇ 4. ನಂತರದಲ್ಲಿ ಎಷ್ಟು ಉಳಿತು ಅಂದರೆ 4 ಎರಡಲೆ 8 3 ಉಳಿತು. ನಂತರ 30 ಆಯಿತು. 4 7 28 2 ಉಳಿತು. 4 5 20 27.5. ನಂತರದಲ್ಲಿ ಇಲ್ಲಿದೆ TC 140 / 5 140 / 5 5 ಒಂದೇ 5 2 10 5 8 40 28. ಇದೇನಂದ್ರೆ SAC ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC / Q ಸೂತ್ರವನ್ನು ಬಳಸಬೇಕು. ನಂತರ SMC ಅನ್ನು ಈಸಿಯಾಗಿ ಕಂಡುಹಿಡಿಯಬಹುದು ನಾವು. SMC ಅನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಯಾವುದಂದ್ರೆ ಡೆಲ್ಟಾ TC / ಡೆಲ್ಟಾ Q. ಡೆಲ್ಟಾ TC / ಡೆಲ್ಟಾ Q. ಬೇಕಾದ್ರೆ ಸೂತ್ರ ಬಿಡೋಣ. ಬೇಕಾದ್ರೆ ಯಾವ ರೀತಿಯಾಗಿ ಈಸಿಯಾಗಿ ನಾವು ಕಂಡುಹಿಡಿಯಬಹುದು. TC ಇದೆ ನೋಡಿ. TC ಕೆಳಗಿಂದ ಮೇಲಿನ ಕಳ್ಕೊತ ಹೋಗಬೇಕು. TC ಏನು ಇರ್ತಲ್ಲ, TC ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಯನ್ನು ಕಳಿಬೇಕು. ಇಲ್ಲಿ TC ಮೇಲಿನ ಸಂಖ್ಯೆಯಲ್ಲಿ ಯಾವುದೂ ಇಲ್ಲ ಅಂದ್ರೆ 0 ಅಂತ ತಿಳ್ಕೊಳ್ಳೋಣ. 70ರಲ್ಲಿ 0 ಹೋದ್ರೆ ಎಷ್ಟು, 70. ನಂತರ 80ರಲ್ಲಿ 70 ಹೋದ್ರೆ ಎಷ್ಟು, 10. ನಂತರ 90ರಲ್ಲಿ 80 ಹೋದ್ರೆ ಎಷ್ಟು, 10. ನಂತರದಲ್ಲಿ 110ರಲ್ಲಿ 90 ಹೋದ್ರೆ ಎಷ್ಟು, 20. ನಂತರದಲ್ಲಿ 140ರಲ್ಲಿ 110 ಹೋದ್ರೆ ಎಷ್ಟು, 30. ಈ ರೀತಿಯಾಗಿ ನಾವು ಏನು ಮಾಡಬೇಕಾದ್ರೆ SMC ಅನ್ನು ಫೈಂಡ್ ಔಟ್ ಮಾಡಬೇಕು. SMC ಅನ್ನು ನಾವು ಏನು ಮಾಡ್ಬೋದು, ಈ ಸೂತ್ರದ ಮೂಲಕ ಮಾಡ್ಬೋದು. ಇಲ್ಲಿ ಡೆಲ್ಟಾ TC ಅಂದ್ರೆ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ. ಡೆಲ್ಟಾ TC ಅಂದ್ರೆ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ. ಡೆಲ್ಟಾ Q ಅಂತಂದ್ರೆ ಒಟ್ಟು ಘಟಕದಲ್ಲಿನ ಬದಲಾವಣೆ, ಕ್ವಾಂಟಿಟಿಯಲ್ಲಿನ ಬದಲಾವಣೆ, ಪ್ರಮಾಣದಲ್ಲಿನ ಬದಲಾವಣೆ. ಬೇಕಾದ್ರೆ ಒಂದೇ ನೋಡಿದ್ರೆ ಫಸ್ಟ್ ನೋಡಿಲೆ ಇದು ಒಂದಿದೆ, ಒಂದು ಘಟಕ ಇದ್ದಾಗ TC ಎಷ್ಟಿದೆ, 70 ಇದೆ. ಅವು ಸೀಮಾಂತ ವೆಚ್ಚನೂ ಕೂಡ 70 ಆಗುತ್ತೆ. ನಂತರದಲ್ಲಿ ಎರಡನೇ ಘಟಕ ಎಷ್ಟು ವ್ಯತ್ಯಾಸ ಆಗಿದೆ, ಒಂದು ವ್ಯತ್ಯಾಸ ಆಗಿದೆ. ಒಂದು ಉತ್ಪನ್ನ ಮಾಡಿದಾಗ TC 70 ಇದೆ, ಸೀಮಾಂತ ವೆಚ್ಚನೂ ಕೂಡ ಏನಿದೆ ಅಂದ್ರೆ 70 ಇದೆ. ನಂತರದಲ್ಲಿ ಎರಡನೇದಿದ್ದಾಗ ಎರಡನೇದು ಎಷ್ಟು ವ್ಯತ್ಯಾಸ ಆಯ್ತು ಅಂದ್ರೆ ಒಂದು ವ್ಯತ್ಯಾಸ ಆಯ್ತು. ಅಂದ್ರೆ ವೆಚ್ಚದೊಳಗೆ ಎಷ್ಟು ವ್ಯತ್ಯಾಸ ಆಗಿದೆ ನೋಡ್ರಿ. ಇಲ್ಲಿ 70 ಇತ್ತು, ನಂತರ ಎಷ್ಟಾಗಿದೆ, 80 ಇದೆ. 80ರಲ್ಲಿ 70 ಹೋದ್ರೆ ಎಷ್ಟು, 10. ಹೌದಾ. 10 / 1 ಅಂದ್ರೆ 10. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ SMC ನ ಫೈಂಡ್ ಔಟ್ ಮಾಡ್ಬೋದು. ನೀವು SMC ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ರಿ ಅಂದ್ರೆ TC ಇರುತ್ತಲ್ಲ, TC ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಯನ್ನು ಕಳೆದ್ಬಿಡಿ. TC ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಯನ್ನು ಕಳೆಯಿರಿ. ಇಲ್ಲೇ TC ಫಸ್ಟ್ ಒನ್ ಎಷ್ಟಿದೆ ಅಂದ್ರೆ 70 ಇದೆ. ಅದ್ರ ಮೇಲಿನ ಸಂಖ್ಯೆ ಏನಿಲ್ಲ ಅಂತಂದ್ರೆ ಏನ್ ತಿಳ್ಕೋಣ, 0 ಅಂತ ತಿಳ್ಕೋಣ. 70ರಲ್ಲಿ 0 ಹೋದ್ರೆ ಎಷ್ಟು, 70. ನಂತರ 80ರಲ್ಲಿ 70 ಹೋದ್ರೆ ಎಷ್ಟು, 10. 90ರಲ್ಲಿ 80 ಹೋದ್ರೆ ಎಷ್ಟು, 10. 110ರಲ್ಲಿ 90 ಹೋದ್ರೆ 20. 140ರಲ್ಲಿ 110 ಹೋದ್ರೆ 30. ಈ ರೀತಿಯಾಗಿ ಏನ್ ಮಾಡಬೇಕು ಅಂತ
ಅಂತಂದರೆ ಈ ಟಿ ಸಿಯನ್ನು, ಎ ಎಫ್ ಸಿಯನ್ನು, ಎ ಬಿ ಸಿಯನ್ನು, ಎಸ್ ಎ ಸಿಯನ್ನು, ಎಸ್ ಎಲ್ ಸಿಯನ್ನು ಏನು ಮಾಡಬೇಕು ಅಂತಂದರೆ ನೀವು ಫೈಂಡ್ ಔಟ್ ಮಾಡಬೇಕು. ನಂತರದಲ್ಲಿ ನಿಮಗೊಂದು 6 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ತಾರೆ. 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇದು. ಏನಂತ ಪ್ರಶ್ನೆ ಕೇಳ್ತಾರೆ ಅಂತಂದರೆ ಎಸ್ ಎಂ ಸಿ ವಿವರ ಪಟ್ಟಿಯನ್ನು ನೀಡಲಾಗಿದೆ. ಎಸ್ ಎಂ ಸಿ ವಿವರ ಪಟ್ಟಿಯನ್ನು ನೀಡಲಾಗಿದೆ. ಟಿ ಎಫ್ ಸಿ 100 ಇದೆ. ಟಿ ಎಫ್ ಸಿ ಎಷ್ಟಿದೆ? 100 ಇದೆ. ನಂತರ ಟಿ ವಿ ಸಿ, ಟಿ ಸಿ, ಎ ಬಿ ಸಿ ಮತ್ತು ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಈ ಚಾರ್ಟ್ ಕೊಟ್ಟಿರ್ತಾನೆ ನಾವು ಎಕ್ಸಾಮಲ್ಲಿ. ಇದು ಒಂದು ಚಾರ್ಟ್, ಇದು ಒಂದು ಚಾರ್ಟ್ ಕೊಟ್ಟಿರ್ತಾನೆ. ಇವೆಲ್ಲ ಏನಿರುತ್ತೆ ಕೊಟ್ಟಿರಂಗಿಲ್ಲ. ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಏನೇನು ಕೊಟ್ಟಿರ್ತಾನೆ? ಎಸ್ ಎಂ ಸಿ ಕೊಟ್ಟಿರ್ತಾನೆ, ನಂತರ ಟಿ ಎಫ್ ಸಿ ಕೊಟ್ಟಿರ್ತಾನೆ. ಉಳಿದನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಕಂಡುಹಿಡಿಬೇಕು. ಟಿ ವಿ ಸಿಯನ್ನು ಕಂಡುಹಿಡಿಬೇಕು, ಟಿ ಸಿಯನ್ನು ಕಂಡುಹಿಡಿಬೇಕು, ಎ ಬಿ ಸಿಯನ್ನು ಕಂಡುಹಿಡಿಬೇಕು, ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ ಟಿ ಎಫ್ ಸಿ ಅಂದರೆ ಅದು ಬದಲಾಗುವುದಿಲ್ಲ, ಫಿಕ್ಸ್ ಇರುತ್ತೆ. ನಂತರ ಟಿ ಸಿಯನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನೋಡ್ರಿ? ಟಿ ಸಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಇನ್ನು ಟಿ ವಿ ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ಏನಿದೆ ಸೂತ್ರ? ಟಿ ವಿ ಸಿ ಟಿ ಸಿ ಮೈನಸ್ ಟಿ ಎಫ್ ಸಿ. ಟಿ ವಿ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಟಿ ಸಿ ಮೈನಸ್ ಟಿ ಎಫ್ ಸಿ ಸೂತ್ರವನ್ನು ಬಳಸಬೇಕು. ಹಾಗಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನೋಡೋಣ. ನಂತರ ಎಸ್ ಎ ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ಎಸ್ ಎ ಸಿ ಟಿ ಸಿ ಡಿವೈಡ್ ಬೈ ಕ್ಯೂ. ಎಸ್ ಎಂ ಸಿ ಅಂದ್ರೆ ಒಂದು ಕೊಟ್ಬಿಟ್ಟಿದ್ದಾನೆ, ಹೌದಾ? ಇವೆರಡು ಲೈನ್ ಕೊಟ್ಟಿರ್ತಾನೆ ನಮ್ಮ ಎಕ್ಸಾಮಲ್ಲಿ. ಇವೆರಡು ಕೊಟ್ಟಿರ್ತಾನೆ, ಕ್ವಾಂಟಿಟಿ ಮತ್ತು ಎಸ್ ಎಂ ಸಿ ಅನ್ನು ಕೊಟ್ಟಿರ್ತಾನೆ. ಟಿ ಎಫ್ ಸಿ 100 ಇದೆ ಅಂತ ಹೇಳಿದಾನೆ. ಟಿ ಎಫ್ ಸಿ ಏನಾಗೋದಿಲ್ಲ, ಅದು ಚೇಂಜ್ ಆಗೋದಿಲ್ಲ. ಒಟ್ಟು ಸ್ಥಿರ ವೆಚ್ಚ ಯಾವಾಗಲೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಹೀಗಾಗಿ ಕ್ವಾಂಟಿಟಿ ಬದಲಾವಣೆ ಆದರೂ ಕೂಡ ಸ್ಥಿರ ವೆಚ್ಚ ಅಷ್ಟೇ ಇರುತ್ತೆ, ಒಟ್ಟು ಸ್ಥಿರ ವೆಚ್ಚ ಹಂಗೆ ಇರುತ್ತೆ. ಹಾಗಾದ್ರೆ ಟಿ ಎಫ್ ಸಿ ಎಷ್ಟು ಕೊಟ್ಟಿದ್ದಾರೆ? 100. ಇಲ್ಲಿ ಸ್ಥಿರ ವೆಚ್ಚ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. 100 ಈ ಸ್ಥಿರ ವೆಚ್ಚ ಸಿಕ್ತು ನಮ್ಗೆ. ಒಟ್ಟು ಸ್ಥಿರ ವೆಚ್ಚ ಸಿಕ್ತು. ಒಟ್ಟು ಸ್ಥಿರ ವೆಚ್ಚ ಸಿಕ್ಕ ಮೇಲೆ ನಾವು ಟಿ ಸಿ ಫೈಂಡ್ ಔಟ್ ಮಾಡಬೇಕು. ಟಿ ಸಿ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಟಿ ಸಿ ಸಿಗುತ್ತೆ. ಟಿ ಸಿಯನ್ನು ಕಂಡುಹಿಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ಟಿ ವಿ ಸಿ ಸಿಗುತ್ತೆ. ಟಿ ವಿ ಸಿ ಹೆಂಗೆ ಸಿಗುತ್ತೆ ಅಂದರೆ ಟಿ ಸಿಯಲ್ಲಿ ಟಿ ಎಫ್ ಸಿಯನ್ನು ಕಳೆದ್ರೆ ನಮ್ಗೆ ಏನು ಸಿಗುತ್ತೆ? ಟಿ ವಿ ಸಿ ಸಿಗುತ್ತೆ. ಹೀಗಾಗಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಟಿ ಸಿಯನ್ನು ಕಂಡುಹಿಡಿಬೇಕು. ಟಿ ಸಿ ನೋಡಿದ್ರೆ ಕ್ವಾಂಟಿಟಿ 0 ಇದ್ದಾಗ ಸೀಮಾಂತ ವೆಚ್ಚ ಇರೋದಿಲ್ಲ. ಕ್ವಾಂಟಿಟಿ ಉತ್ಪನ್ನ 0 ಇದ್ದಾಗ, ಉತ್ಪಾದನೆ ಪ್ರಮಾಣ 0 ಇದ್ದಾಗ ಎಸ್ ಎಂ ಸಿ ಇರೋದಿಲ್ಲ. ಹೀಗಾಗಿ ಇಲ್ಲಿ ಟಿ ಎಫ್ ಸಿ ಇರುತ್ತೆ. ಟಿ ಎಫ್ ಸಿ ಏನಿರುತ್ತೆ? ಇದೇ ಇರುತ್ತೆ. ಟಿ ಎಫ್ ಸಿ ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಅಂದರೆ ನಾವು ಉತ್ಪಾದನೆ ಮಾಡಲಿಲ್ಲ ಅಂದ್ರೂ ಕೂಡ ಕಾರ್ಖಾನೆ ಬಾಡಿಗೆ ಕಟ್ಟಬೇಕು, ಖಾಯಂ ನೌಕರರ ವೇತನ ಕೊಡಬೇಕು, LIC ಕಂತು ಕಟ್ಟಬೇಕು, ನಂತರದಲ್ಲಿ ಪರವಾನಗಿ ಒಂದು ಕಂತನ್ನು ಕಟ್ಟಬೇಕು. ಇವೆಲ್ಲವುಗಳ ನಾವು ಮಾಡಬೇಕು. ಹೀಗಾಗಿ ಉತ್ಪನ್ನ 0 ಇದ್ರೂ ಕೂಡ ಟಿ ಎಫ್ ಸಿ ಇರುತ್ತೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಹಾಗಾದ್ರೆ ಟಿ ಸಿ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಟಿ ಸಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಉತ್ಪನ್ನ 0 ಇದ್ದಾಗ ಟಿ ವಿ ಸಿ ಇರೋದಿಲ್ಲ, ಉತ್ಪನ್ನ 0 ಇದ್ದಾಗ ಟಿ ವಿ ಸಿ ಇರಲ್ಲ. ಟಿ ವಿ ಸಿ 0, ಹೌದಾ? ಹಾಗಾದ್ರೆ ಟಿ ಸಿ ಎಷ್ಟಾಗುತ್ತೆ? ಫಸ್ಟ್ 100. ಯಾಕಂದ್ರೆ ಉತ್ಪನ್ನ 0 ಇದ್ದಾಗ ಟಿ ವಿ ಸಿ ಇರಲ್ಲ. ಉತ್ಪನ್ನ 0 ಇದ್ದಾಗ ಇದ್ದಾಗ ಟಿ ವಿ ಸಿ ಇರೋದಿಲ್ಲ. ಹೀಗಾಗಿ ಫಸ್ಟ್ ಒಂದು ಟಿ ಸಿ ಎಷ್ಟಾಗುತ್ತೆ? 100 ಆಗುತ್ತೆ. ಅಂದ್ರೆ ಟಿ ಎಫ್ ಸಿ ಇದೆ. ಟಿ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಹೇಳುತ್ತೆ ಸೂತ್ರ? ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಅಲ್ಲಿ ಟಿ ಎಫ್ ಸಿ 100 ಕೊಟ್ಬಿಟ್ಟಿದ್ದಾನೆ. ಇನ್ನು ಉತ್ಪನ್ನ 0 ಇದ್ದಾಗ ಟಿ ಸಿ ಇರಲ್ಲ. 0 100 ಪ್ಲಸ್ 0 ಇಸ್ಕೊಂಡು 100. ನಂತರ ಟಿ ಸಿ ಅಂತಂದ್ರೆ ನಾವು ಇನ್ನೊಂದು ಡೆಫಿನೇಷನ್ ಕೊಡಬಹುದು. ಟಿ ಸಿ ಏನು ಅಂತಂದ್ರೆ ಸೀಮಾಂತ ವೆಚ್ಚದ ಒಟ್ಟು ಮೊತ್ತವನ್ನೇ ನಾವು ಟಿ ಸಿ ಅಂತ ಕರಿತೀವಿ. ಸೀಮಾಂತ ವೆಚ್ಚದ ಒಟ್ಟು ಮೊತ್ತ. ಸೀಮಾಂತ ವೆಚ್ಚವನ್ನು ಕೂಡಿಸ್ಕೊತ ಹೋದ್ರೆ ನಮಗೆ ಏನು ಸಿಗುತ್ತೆ? ಟಿ ಸಿ ಸಿಗುತ್ತೆ, ಟೋಟಲ್ ಕಾಸ್ಟ್ ಸಿಗುತ್ತೆ. ಹಾಗಾದ್ರೆ ಸೀಮಾಂತ ವೆಚ್ಚ ಇದೆ, ಮಾರ್ಜಿನಲ್ ಕಾಸ್ಟ್. ಎಸ್ ಎಂ ಸಿ ಸೀಮಾಂತ ವೆಚ್ಚ, ಮಾರ್ಜಿನಲ್ ಕಾಸ್ಟ್. ಸೀಮಾಂತ ವೆಚ್ಚದ ಒಟ್ಟು ಮೊತ್ತವನ್ನೇ ನಾವು ಒಟ್ಟು ವೆಚ್ಚ ಅಂತ ಕರಿತೀವಿ, ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಒನ್ ಎಷ್ಟಿದೆ? ಟಿ ಸಿ 100. 100ಗೆ 500 ಸೇರಿಸಿ. ಅಂದರೆ ಸೀಮಾಂತ ವೆಚ್ಚದ ಒಟ್ಟು ವೆಚ್ಚ, ಸೀಮಾಂತ ವೆಚ್ಚದ ಒಟ್ಟು ಮೊತ್ತ, ಸೀಮಾಂತ ವೆಚ್ಚದ ಒಟ್ಟು ಮೊತ್ತವನ್ನೇ ನಾವು ಒಟ್ಟು ವೆಚ್ಚ ಅಂತ ಕರಿತೀವಿ. 100ಗೆ 500 ಸೇರಿಸ್ರಿ, 600. ನಂತರದಲ್ಲಿ 600ಗೆ 300 ಕೂಡಿಸ್ರಿ, 900. ನಂತರ 900ಗೆ 200 ಸೇರಿಸ್ರಿ, 1100. ನಂತರ 1100ಗೆ 300 ಸೇರಿಸ್ರಿ, 1400. ನಂತರ 1400ಗೆ 1500 ಸೇರಿಸ್ರಿ, 1900. 1900ಗೆ 800 ಸೇರಿಸ್ರಿ, 2700. ಅಂದ್ರೆ ಸೀಮಾಂತ ವೆಚ್ಚವನ್ನ ಕೂಡಿಸ್ಬೇಕು. ಸೀಮಾಂತ ವೆಚ್ಚವನ್ನ ಕೂಡಿಸಿದ್ರೆ ನಮಗೆ ಏನು ಸಿಗುತ್ತೆ? ಟಿ ಸಿ ಸಿಗುತ್ತೆ. ಬೇಗ ನೋಡ್ರಿ, ಕೂಡಿಸ್ರಿ. ಫಸ್ಟ್ ಟಿ ಸಿ ಎಷ್ಟಿದೆ? 100 ಇದೆ, ಹೌದಾ? 100ಗೆ 500 ಸೇರಿಸ್ರಿ.
ಎಷ್ಟಾಯ್ತು 600 600 ಗೆ 300 ಸೇರಿಸ್ರಿ 900 900 ಗೆ 200 ಸೇರಿಸ್ರಿ 1100 1100 ಗೆ 300 ಸೇರಿಸ್ರಿ 1400 1400 500 ಸೇರಿಸ್ರಿ 1900 1900 ಗೆ 800 ಸೇರಿಸ್ರಿ 2750 ಆಗುತ್ತೆ 2700 ಏನಾಗುತ್ತೆ ಅಂದ್ರೆ ರೂಪಾಯಿ ಆಗುತ್ತೆ. ಇದು ಏನಂದ್ರೆ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸೀಮಾಂತ ವೆಚ್ಚವನ್ನು ಕೂಡಿಸಬೇಕು. TFC 100 ಇದ್ದಾಗ TC ಕೂಡ 100 ಇರುತ್ತೆ, ಯಾಕೆ TBC ಇರಲ್ಲ, ಉತ್ಪನ್ನ 0 ಇದ್ದಾಗ TC 100 ಇದೆ. TC ಹೆಂಗ್ ಬಂತದ್ದು ಗೊತ್ತಾಯ್ತಾ? TC ನೋಡಿ ಫಸ್ಟ್ ಏನಿರುತ್ತೆ 100 ಇದೆ, ಫಸ್ಟ್ TC ಎಷ್ಟಿದೆ 100 ಇದೆ. TC ಕಂಡುಹಿಡಿಯಬೇಕಾದ್ರೆ TFC ಪ್ಲಸ್ TBC TFC 100 ಇದೆ, ಆದರೆ TBC ಏನಿರಲ್ಲ ಇದೆ, TBC ಇರಲ್ಲ, ಉತ್ಪನ್ನ 0 ಇದ್ದಾಗ TBC ಇರಲ್ಲ. ನಂತರದಲ್ಲಿ 100 TC ಇದೆ, 100 ಗೆ 500 ಸೇರಿಸ್ರಿ 600 600 300 ಸೇರಿಸ್ರಿ 900 900 200 ಸೇರಿಸ್ರಿ 1100 1100 300 ಸೇರಿಸ್ರಿ 1400 ನಂತರ 14 500 ಸೇರಿಸ್ರಿ 1900 1900 ಗೆ 800 ಕೂಡಿಸ್ರಿ 2700 ಆಗುತ್ತೆ, 2700 ಆಗುತ್ತೆ. ಇದೇನಂದ್ರೆ TC. ನಂತರ TBC ಅನ್ನು ಫೈಂಡ್ ಔಟ್ ಮಾಡಬೇಕು. TBC ಫೈಂಡ್ ಔಟ್ ಮಾಡಬೇಕಾದ್ರೆ ಏನಿದೆ ನೋಡಿ, TBC TC ಮೈನಸ್ TFC. TBC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TBC TC ಮೈನಸ್ TFC. ಹೌದಾ? TC ಯಲ್ಲಿ TFC ಅನ್ನು ಏನು ಮಾಡಬೇಕು? ಕಳಿಬೇಕು. TC ಯಲ್ಲಿ TFC ಅನ್ನು ಕಳಿಬೇಕು. ಉತ್ಪಾದನೆ 0 ಇದ್ದಾಗ, ಹೌದಾ, TBC ಇರೋಲ್ಲ, TBC ಏನಿರುತ್ತೆ 0 ಇರುತ್ತೆ, ಹೌದಾ? ಹೌದಾ? 100 ಅಲ್ಲಿ 100 ಕಳೆದ್ರೆ 0. ನಂತರದಲ್ಲಿ TC ಯಲ್ಲಿ TFC ಅನ್ನು ಕಳಿಬೇಕು. 600 ಅಲ್ಲಿ 100 ಹೋದ್ರೆಷ್ಟು 500. ನಂತರ 900 ಅಲ್ಲಿ 100 ಹೋದ್ರೆಷ್ಟು 800. ನಂತರ 1100 ಅಲ್ಲಿ 100 ಹೋದ್ರೆಷ್ಟು 1000. ನಂತರದಲ್ಲಿ 1400 ಅಲ್ಲಿ 100 ಹೋದ್ರೆಷ್ಟು 1300. ನಂತರ 1900 ಅಲ್ಲಿ 1800 ಹೋದ್ರೆಷ್ಟು 1800. ನಂತರದಲ್ಲಿ 2700 ಅಲ್ಲಿ 100 ಹೋದ್ರೆಷ್ಟು 2600. ಅಂದ್ರೆ TBC ಅನ್ನು ಕಂಡುಹಿಡಿಯಬೇಕಾದ್ರೆ TC ಯಲ್ಲಿ TFC ಅನ್ನು ಕಳಿಬೇಕು. TBC ಅನ್ನು ಕಂಡುಹಿಡಿಯಬೇಕಾದ್ರೆ TC ಯಲ್ಲಿ TFC ಅನ್ನು ಕಳಿಬೇಕು. TC ಒಳಗೆ ಇದನ್ನು ಕಳಿಬೇಕು, ಹೌದಾ? ಈಗ 100 ಒಳಗೆ 100 ಹೋದ್ರೆ 0, 600 ಅಲ್ಲಿ 100 ಹೋದ್ರೆ 500, 900 ಅಲ್ಲಿ 100 ಹೋದ್ರೆ 800, 1100 ಅಲ್ಲಿ 100 ಹೋದ್ರೆ 1000, 1400 ಅಲ್ಲಿ 100 ಹೋದ್ರೆ 1300, 1900 ಅಲ್ಲಿ 100 ಹೋದ್ರೆ 1800, 2300 ಅಲ್ಲಿ 100 ಹೋದ್ರೆ 2600. ಇವಾಗ ಏನು ಸಿಕ್ತು ನಮಗೆ? TBC ಸಿಕ್ತು. ಇನ್ನು ABC ಅನ್ನು ಫೈಂಡ್ ಔಟ್ ಮಾಡಬೇಕು. ABC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TBC ಡಿವೈಡೆಡ್ ಬೈ Q. ABC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TBC ಡಿವೈಡೆಡ್ ಬೈ Q. ಇದರಿಂದ ಇದಕ್ಕೆ ಭಾಗಿಸಬೇಕು, ಇದರಿಂದ ಇದಕ್ಕೆ ಭಾಗಿಸಬೇಕು, ಹೌದಾ? ಉತ್ಪನ್ನ 0 ಇದ್ದಾಗ ABC ಇರಲ್ಲ, ಡ್ಯಾಶ್. ನಂತರದಲ್ಲಿ TBC ಇದೆ ನೋಡಿ, TBC ಇದೆ 500 ಡಿವೈಡೆಡ್ ಬೈ 1 500, 500 ಡಿವೈಡೆಡ್ ಬೈ 1 500. ನಂತರ 800 ಡಿವೈಡೆಡ್ ಬೈ 2 400, 800 ಡಿವೈಡೆಡ್ ಬೈ 2 400. ನಂತರ 1000 ಡಿವೈಡೆಡ್ ಬೈ 3 1000 ಡಿವೈಡೆಡ್ ಬೈ 3 1000 ಡಿವೈಡೆಡ್ ಬೈ 3 3 ಒಂದೇ 3 ಮೂರಲೆ 9 ಇಷ್ಟು ಉಳಿತು, 1 ಉಳಿತು 10 ಆಯಿತು, 3 ಮೂರಲೆ 9 ಮತ್ತೆ 1 ಉಳಿತು 10 ಆಯಿತು, 3 ಮೂರಲೆ 9 333.3, ಹೌದಾ? 333.3 333.3. ನಂತರದಲ್ಲಿ 1300 ಡಿವೈಡೆಡ್ ಬೈ 4 1300 ಡಿವೈಡೆಡ್ ಬೈ 4, ಹೌದಾ? 4 ಒಂದೇ 4 4 ಮೂರಲೆ 12 ಎಷ್ಟು ಉಳಿತು? 1 ಉಳಿತು 10 ಆಯಿತು, 4 ಎರಡಲೆ 8 ಇಷ್ಟು 2 ಉಳಿತು 20 ಆಯಿತು, 4 ಐದಲೆ 20 325. ನಂತರದಲ್ಲಿ 1800 ಡಿವೈಡೆಡ್ ಬೈ 5 1800 ಡಿವೈಡೆಡ್ ಬೈ 5, ಹೌದಾ? 5 ಒಂದಲೆ 5 ಮೂರಲೆ 15 3 ಉಳಿತು, 5 ಆರಲೆ 30 0 0 360. ನಂತರದಲ್ಲಿ 2600 ಡಿವೈಡೆಡ್ ಬೈ 2 2600 ಡಿವೈಡೆಡ್ ಬೈ 6 6 ಒಂದಲೆ 6 4 24 6 4 24 2 ಉಳಿತು, ಎಷ್ಟಾಯಿತು? 20 ಆಯಿತು, 6 ಮೂರಲೆ 18 ಮತ್ತೆ ಎಷ್ಟು ಉಳಿತು? 2 ಉಳಿತು 20 ಆಯಿತು, 6 ಮೂರಲೆ 18 ಮತ್ತೆ 2 ಉಳಿತು 6 ಮೂರಲೆ 18 14.433.33. ಇದೇನಂದ್ರೆ ABC ಅನ್ನು ಫೈಂಡ್ ಔಟ್ ಮಾಡೋದು. ABC ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ABC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TBC ಡಿವೈಡೆಡ್ ಬೈ Q TBC ಡಿವೈಡೆಡ್ ಬೈ Q ಯಾವ ರೀತಿ ಮಾಡಬೇಕು ಗೊತ್ತಾಯ್ತಲ್ಲ? Q ಇಂದ TBC ಅನ್ನು ಭಾಗಿಸಬೇಕು.
ಕ್ವಾಂಟಿಟಿ 0 ಇದ್ದಾಗ ABC ಇರೋಲ್ಲ. ನಂತರದಲ್ಲಿ 500 ಡಿವೈಡೆಡ್ ಬೈ 1 500, 800 ಡಿವೈಡೆಡ್ ಬೈ 2 400, 1000 ಡಿವೈಡೆಡ್ ಬೈ 3 333.3. ನಂತರ 1300 ಡಿವೈಡೆಡ್ ಬೈ 4 325, 1800 ಡಿವೈಡೆಡ್ ಬೈ 5 360, 2600 ಡಿವೈಡೆಡ್ ಬೈ 6 433.33. ಇದೇನಂದ್ರೆ ABC. ಇನ್ನು SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC ಡಿವೈಡೆಡ್ ಬೈ Q. SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC ಡಿವೈಡೆಡ್ ಬೈ Q. ಇಲ್ಲಿ ನೋಡಿ TC ಇದೆ, ಇದರಿಂದ TC ಗೆ ಭಾಗಿಸಬೇಕು. ಕ್ವಾಂಟಿಟಿಯಿಂದ ಉತ್ಪನ್ನದಿಂದ TC ಗೆ ಏನು ಮಾಡಬೇಕು, ಭಾಗಿಸಬೇಕು. ಉತ್ಪನ್ನದಿಂದ TC ಗೆ ಭಾಗಿಸಬೇಕು. ಅಂಡ್ ಉತ್ಪನ್ನ 0 ಇದ್ದಾಗ SAC ಇರಲ್ಲ, ಸರಾಸರಿ ವೆಚ್ಚ ಇರಲ್ಲ, ಅಲ್ಪಾವಧಿ ಸರಾಸರಿ ವೆಚ್ಚ ಇರಲ್ಲ. ನಂತರದಲ್ಲಿ 600 ಡಿವೈಡೆಡ್ ಬೈ 1 600 ಡಿವೈಡೆಡ್ ಬೈ 1 600. ನಂತರ 900 ಡಿವೈಡೆಡ್ ಬೈ 2 450, 900 ಡಿವೈಡೆಡ್ ಬೈ 2 450. ನಂತರ 1100 ಡಿವೈಡೆಡ್ ಬೈ 3 1100 ಡಿವೈಡೆಡ್ ಬೈ 3 1100 ಡಿವೈಡೆಡ್ ಬೈ 3. ನೋಡ್ರಿ 3 3 9 ಎಷ್ಟು ಉಳಿತು, 2 ಉಳಿತು, 25 3 6 18 ಮತ್ತೆ 2 ಉಳಿತು, 3 6 18 366.66 366. ನೆಕ್ಸ್ಟ್ TC 1400 ಡಿವೈಡೆಡ್ ಬೈ 4 1400 ಡಿವೈಡೆಡ್ ಬೈ 4 1400 ಡಿವೈಡೆಡ್ ಬೈ 4 4 1 4 3 12 2 ಉಳಿತು, 4 5 20 0 0 350. ನಂತರದಲ್ಲಿ 1900 ಡಿವೈಡೆಡ್ ಬೈ 5 1900 ಡಿವೈಡೆಡ್ ಬೈ 5 5 1 5 3 15 4 ಉಳಿತು, 5 8 40 380. ನಂತರ ಲಾಸ್ಟ್ ಒನ್ 2700 ಡಿವೈಡೆಡ್ ಬೈ 6 2700 ಡಿವೈಡೆಡ್ ಬೈ 6 6 1 6 4 24 6 4 24 3 ಉಳಿತು, 30 ಆಯಿತು, 6 5 30 450. ಇದೇನಂದ್ರೆ SAC ಅನ್ನು ಫೈಂಡ್ ಔಟ್ ಮಾಡೋದು. SAC ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ TC ಡಿವೈಡೆಡ್ ಬೈ Q ಮಾಡಬೇಕು. TC ಡಿವೈಡೆಡ್ ಬೈ Q. Q ಇಂದ TC ಅನ್ನು ಏನು ಮಾಡೋದು, ಭಾಗಿಸಬೇಕು. ನೋಡ್ರಿ ಹಾಗಾದ್ರೆ ಫಸ್ಟ್ ಇವೆರಡು ಕಾಲಮ್ ಕೊಟ್ಟಿರ್ತಾನೆ, ಅವನು Q ಕೊಟ್ಟಿರ್ತಾನೆ, SFC ಕೊಟ್ಟಿರ್ತಾನೆ, TFC 100 ಅಂತ ಕೊಟ್ಬಿಟ್ಟ. ನಾವು ಫಸ್ಟ್ TFC 100 ಕೊಟ್ಟಿದ್ದಾನೆ. TFC ಇದು ಉತ್ಪನ್ನ ಚೇಂಜ್ ಆದಂತೆ ಇಲ್ಲಿ TFC ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ, ಅದು ಫಿಕ್ಸ್ ಇರುತ್ತೆ. ಹೀಗಾಗಿ ಎಲ್ಲದು 100. ನಂತರದಲ್ಲಿ TC ಫೈಂಡ್ ಔಟ್ ಮಾಡಬೇಕು. TC ಏನಂದ್ರೆ ಸೀಮಾಂತ ವೆಚ್ಚದ ಒಟ್ಟು ಮೊತ್ತ. TC ಫಸ್ಟ್ ಎಷ್ಟಿದೆ, 100 ಇದೆ, ಹೌದಾ? 100 ಗೆ 500 ಸೇರಿಸಿ 600, 600 300 ಸೇರಿಸಿ 900, 900 200 ಸೇರಿಸಿ 1100, 1100 300 ಸೇರಿಸಿದ್ರೆ 1400, 1400 500 ಸೇರಿಸಿದ್ರೆ 1900, 1900 800 ಸೇರಿಸಿ 2700. ಇನ್ನು TVC ಕಂಡುಹಿಡಿಯಬೇಕಾದ್ರೆ TC ಯಲ್ಲಿ TFC ಅನ್ನು ಕಳಿಬೇಕು. ಇನ್ನು ABC ಕಂಡುಹಿಡಿಯಬೇಕಾದ್ರೆ ABC = TVC ಡಿವೈಡೆಡ್ ಬೈ Q. SAC ಅನ್ನು ಕಂಡುಹಿಡಿಯಬೇಕಾದ್ರೆ TC ಡಿವೈಡೆಡ್ ಬೈ Q. ಇಷ್ಟು ನೀವು ಕಾಲಮ್ ಎಲ್ಲ ಹಾಕಿದ್ರಿ, ಇಷ್ಟು ನೀವು ಲೆಕ್ಕ ಮಾಡಿದ್ರಿ ಅಂದ್ರೆ ನಿಮ್ಗೆ 6 ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳು. ಇಷ್ಟು ಅಂದರೆ 6 ಮಾರ್ಕ್ಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನೀವು SAC ಅನ್ನ, ABC ಅನ್ನ, SMC ಅನ್ನ, TC ಅನ್ನ, DBC ಅನ್ನ, TFC ಅನ್ನ ಜೊತೆಗೆ ಇದು ಒಂದು ಲೆಕ್ಕ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಮುಂದಿನ ಕ್ಲಾಸಲ್ಲಿ ದೀರ್ಘಾವಧಿ ವೆಚ್ಚಗಳು ಅಂತ ಬರುತ್ತೆ. ದೀರ್ಘಾವಧಿ ವೆಚ್ಚಗಳ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.